ಆನೆಗಳಲ್ಲಿ ಮೇಟಿಂಗ್. ಈಗ ಯಾವ್ದೋ ಒಂದು ವಯಸ್ಕ ಗಂಡಾನೆ ಬರುತ್ತೆ, ಅದನ್ನ ಜೊತೆ ಸೇರೋದು ಈ ಮ್ಯಾಟ್ರಿಯಾರ್ಚ್ ದೊಡ್ಡ ಏನಿರುತ್ತೆ ಆನೆ ಸೀನಿಯರ್, ಅದು ಮಾತ್ರ. ಹೌದಾ? ಅನುಮತಿ ಇಲ್ಲ, ಬೇರೆದಕ್ಕೆ ಅನುಮತಿ ಕೊಡಲ್ಲ. ಅದು ಅನುಮತಿ ಕೊಡೋವರೆಗೂ ಈ ಹೆಣ್ಮಕ್ಳು ಅಂದ್ರೆ ಈ ಜುವೆನಲ್ 10ರಿಂದ 12, 13, 14 ವರ್ಷ ಜುವೆನಲ್ ಅಂತೀವಿ ಅದಕ್ಕೆ. ಆ ಜುವೆನಲ್ ಹೆಣ್ಣಾನೆಗಳು ಕಾಯ್ಬೇಕು. ಯೂರಿನಲ್ಸ್ ಇರುತ್ತಲ್ಲ, ಹೆಣ್ಣಾನೆಗಳು ಯೂರಿನಲ್ಸ್ ಮಾಡ್ತಾವಲ್ಲ, ಅದನ್ನ ಸೊಂಡ್ಲಲ್ಲಿ ತಗೊಂಡು ಸ್ವಲ್ಪ ಟೇಸ್ಟ್ ಮಾಡ್ತವೆ. ಟೇಸ್ಟ್ ಮಾಡ್ತವೆ. ಆ ಟೇಸ್ಟ್ ಮಾಡಿದಾಗ ಓ ಇವಳು ವಯಸ್ಸಿಗೆ ಬಂದಿದ್ದಾಳೆ, ಇವು ವಯಸ್ಸಿಗೆ ಬಂದಿದ್ದಾಳೆ, ಇವಳಿಗೊಂದು ಸಂಗಾತಿ ನಾವು ಕೊಡಬೇಕು, ಸಂಗಾತಿ ಕೊಡಬೇಕು ಅಂತ ಆಗ ಮನ್ಸು ಮಾಡ್ತವೆ. ಸರ್, ಹುಲಿಗಳದ್ದೊಂದು ಜರ್ನಿ ಅದು ತುಂಬಾ ಇಂಟ್ರೆಸ್ಟಿಂಗ್, ಯಾವಾಗ್ಲೂ ಕೂಡ ರೋಚಕ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಪರ್ಯಾಯವಾಗಿ ನಿಮ್ಗೆ ಆನೆಗಳ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ನಾವು ಹುಲಿಗಳ ಲೈಫ್ ಎಷ್ಟು ರೋಚಕತೆ ಇದೆ, ಅಷ್ಟು ಆನೆಗಳ ಜೀವನ ಶೈಲಿನೂ ಅಷ್ಟೇ ರೋಚಕತೆ. ಒಂದು ಇಂಟ್ರೆಸ್ಟಿಂಗ್ ಸರ್, ನೀವು ಒಂದು ಸ್ಟಡಿ ಮಾಡಿರೋ ರೀತಿ, ಅವುಗಳ ಜೀವನ ಶೈಲಿ ಹೇಗಿರುತ್ತೆ, ಅವುಗಳ ಮೇಟಿಂಗ್ ಸಿಸ್ಟಮ್ ಹೇಗೆ, ಜೊತೆಗೆ ಇನ್ನೂ ಕುತೂಹಲ ಅಂದ್ರೆ ಆನೆಗಳಿಗೆ ಮದ ಬರೋದು ಗಂಡಾನೆಗಳಿಗೆ ಮಾತ್ರ. ಅದೇ ರೀತಿಯಾಗಿ ಆ ಗಂಡಾನೆಗಳಿಗೆ ಬರೋ ರೀತಿಯಾಗಿ ಮಸ್ತ್ ಹೆಣ್ಣಾನೆಗಳು ಕೂಡ ಒಟ್ಟಾರೆಯಾಗಿ ಆನೆಗಳ ಜೀವನ ಶೈಲಿ. ಇಲ್ಲ, ಈ ಆನೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ರಾಕೇಶ್ ಇಡೀ ದಿನ ಸರಲ್ಲ. ಅಂದ್ರೆ ಸೋ ಇಂಟ್ರೆಸ್ಟೆಡ್, ಬಹಳ ಬಹಳ ಕುತೂಹಲ, ಆಸಕ್ತಿ. ಆನೆಗಳ ಜೀವನ ಶೈಲಿ ಅಂತಂದ್ರೆ ಬಹಳ ಅತ್ಯದ್ಭುತ. ನೀವು ಕೇಳಿದ್ರಿ ಗಂಡ ಆನೆಗಳಿಗೆ ಮಸ್ತ್ ಬರುತ್ತೆ, ಹೆಣ್ಣಾನೆಗಳಿಗೂ ಅದೇ ರೀತಿ ಮದ ಬರುತ್ತೆ. ಅಫ್ಕೋರ್ಸ್ ಖಂಡಿತವಾಗಿಯೂ ಬರುತ್ತೆ. ಗಂಡ ಆನೆಗಳಿಗೆ ಮದ ಅಂದಾಗ ಮಸ್ತ್ ಬಂದಾಗ ಆ 2 ಕಣ್ಣಿನ ಮೇಲ್ಗಡೆ 2 ಓಲಿರುತ್ತೆ, ಅಲ್ಲಿ ಸ್ರಾವ್ ಆಗ್ತಾ ಇರತ್ತೆ, ಅದೊಂದು ಹಾರ್ಮೋನ್ ಬರ್ತಾ ಇರತ್ತೆ. ಕೆಲವೊಂದು ಆನೆಗಳಿಗೆ 6 ತಿಂಗಳು ಇರ್ಬೋದು, 5 ತಿಂಗಳು ಇರ್ಬೋದು, 7 ತಿಂಗಳು ಇರ್ಬೋದು, ಈ ರೀತಿ ಮಧ್ಯದಲ್ಲಿ ಇರ್ತವೆ. ಇವನ್ ಹೆಣ್ಣಾನೆಗಳಿಗೆ ಆ ರೀತಿ ಆದಾಗ ಅಂದ್ರೆ ಮಸ್ತ್ ಗಂಡಾನೆಗೆ ಯಾಕೆ ಬರುತ್ತೆ, ಹೆಣ್ಣಾನೆಗೆ ಬಂದಾಗ ಈಸ್ಟ್ರಸ್ ಅಂತ ಹೇಳಿ, ಈಸ್ಟ್ರಸ್ ಅಂತ ಅದು ಒಂದು ಹೇಗೆ ಯಾವ ರೀತಿ ಇರುತ್ತೆ ಗುಣ ಅಂತಂದ್ರೆ, ಈಗ ಹೆಣ್ಣಾನೆಗಳಿಗೆ 10ರಿಂದ 15 ವರ್ಷ ಸೆಕ್ಷುವಲ್ ಮೆಚುರಿಟಿ, ಸೆಕ್ಷುವಲ್ ಮೆಚುರಿಟಿಯಿಂದ 10ರಿಂದ 15 ವರ್ಷಕ್ಕೆ ಬರುತ್ತೆ. ಗಂಡಾನೆಗಳಿಗೆ 15ರಿಂದ 20 ವರ್ಷಕ್ಕೆ ಆ ಮೆಚುರಿಟಿ ಬರುತ್ತೆ. ಆಯ್ತಾ? ಆನೆಗಳದ್ದು ಯಾವತ್ತೂ ಒಂದು ಅವಿಭಕ್ತ ಕುಟುಂಬ, ಜೊತೆಗೆ ಇರುತ್ತೆ ಅಜ್ಜಿ, ತಾಯಿ, ದೊಡ್ಡಮ್ಮಂದ್ರು, ಚಿಕ್ಕಮ್ಮಂದ್ರು, ಕಸಿನ್ ಸಿಸ್ಟರ್ಸ್, ಕಸಿನ್ ಬ್ರದರ್ಸ್, ಈ ರೀತಿ ಒಂದು ಗುಂಪು. ಇವನ್ನೆಲ್ಲಾನು ಸಂಭಾಳಿಸ್ಕೊಂಡು ಹೋಗೋದು ಅಜ್ಜಿ. ಅದಕ್ಕೆ ಮ್ಯಾಟ್ರಿಯಾರ್ಚ್ ಅಂತ ಕರೀತಾರೆ. ಅಂದ್ರೆ ನಾಲೆಡ್ಜ್ ಪರ್ಸನ್ ಅಂತ. ಅದು ಎಲ್ಲಿಂದ ಬರುತ್ತೆ, ಅವ್ರ ಅಮ್ಮನಿಂದ ಬಂದಿರುತ್ತೆ, ಅವ್ರ ಅಜ್ಜಿಯಿಂದ ಬಂದಿರುತ್ತೆ. ಸೀನಿಯರ್, ಅದು ಎಲ್ಲಿ ಫುಡ್ ಇರುತ್ತೆ, ಯಾವ ದಾರಿಯಲ್ಲಿ ನಾವು ಹೋಗ್ಬೇಕು. ಅಂದ್ರೆ ಆನೆಗಳು ಒಂದು ಟೆರಿಟೋರಿಯಲ್ ಅನಿಮಲ್ ಅಲ್ಲ, ಯಾವಾಗ್ಲೂ ಮೈಗ್ರೇಷನ್ ಇದ್ದೇ ಇರುತ್ತೆ, ವಲಸೆ ಹೋಗ್ತಾ ಇರುತ್ತೆ. ನಮ್ಮ ಈಸ್ಟರ್ನ್ ಘಾಟಿಂದ ಹಿಡಿದು ನಮ್ಮ ಊಟಿ ಆ ಕಡೆಯಿಂದ ಹಿಡಿದು ಬಂಡೀಪುರ ಅಂತ ಹಿಡಿದು ಈಸ್ಟರ್ನ್ ಘಾಟ್ ಅಪ್ ಟು ಕೊಂಕಣ್ವರ್ಗು ಅವು ವಲಸೆ ಹಿಂಗೆ ಹೋಗ್ತಾ ಇರ್ತವೆ ಆನೆಗಳು. ಈಗ ಗಂಡು ಆನೆಗಳಿಗೆ 10ರಿಂದ 12, 14 ವರ್ಷ ಆಗ್ತಿದ್ದಂಗೆ ಫ್ಯಾಮಿಲಿಯಿಂದ ಬೇರ್ಪಡ್ತಾರೆ. ಯಾವಾಗ ನಾವು ನಾನು ದೊಡ್ಡವನಾದೆಪ್ಪ ಅಂತ ಅನಿಸ್ದಾಗ ಅವು ಫ್ಯಾಮಿಲಿ ಇರಲ್ಲ. ಅವು ಒಂದು 14-15 ವರ್ಷಕ್ಕೆ ಆದ ತಕ್ಷಣ ಫ್ಯಾಮಿಲಿ ಬಿಟ್ಟು ಇಂಡಿಪೆಂಡೆಂಟ್ ಆಗ್ತವೆ. ಬಟ್ ಹೆಣ್ಣಾನೆಗಳು ಹಂಗಲ್ಲ, ಹೆಣ್ಣಾನೆಗಳು ಅವು ದೊಡ್ಡವಾದಾಗ್ಲೂ ಕೂಡ, ಸೆಕ್ಷುವಲ್ ಮೆಚುರಿಟಿ ಬಂದಾಗ್ಲೂ ಕೂಡ ಅವ್ರಿಗೆ ತಾಯಿ ಹೆಸರೇ ಬೇಕು, ಅಜ್ಜಿ ಹೆಸರೇ ಬೇಕು, ಚಿಕ್ಕಮ್ಮಂದಿರು ಇರ್ಬೇಕು, ದೊಡ್ಡಮ್ಮಂದಿರು ಇರ್ಬೇಕು, ಅವ್ರ ಮಕ್ಳುಗಳು ಇರ್ಬೇಕು, ಅಂದ್ರೆ ಕಸಿನ್ಸ್ಗಳು ಇರ್ಬೇಕು, ಎಲ್ಲ ಒಟ್ಟಾಗಿ ಹೋಗ್ತಾ ಇರ್ತವೆ. ಈ ಮ್ಯಾಟ್ರಿಯಾರ್ಚ್ ಅಂತ ಏನ್ ಹೇಳ್ತೀವಿ, ಅಜ್ಜಿ ಆನೆ, ಈ ನಾಲೆಡ್ಜ್ ಪರ್ಸನ್, ಇವು ಎಲ್ಲ ಕುಟುಂಬನ ಎಲ್ಲಿ ಅಡೆತಡೆಗಳಿದಾವೆ, ಎಲ್ಲಿ ಆತಂಕಗಳಿದಾವೆ, ಅದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು, ಆ ಹರ್ಡಲ್ಸ್ ಎಲ್ಲಾನು ಯಾವ ರೀತಿ ಕ್ಲಿಯರ್ ಮಾಡ್ಬೇಕು,
ಅನ್ನೋದನ್ನ ಹೇಳ್ಕೊಡ್ತವೆ. ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಆನೆಗಳಲ್ಲಿ ಮೇಟಿಂಗ್. ಈಗ ಯಾವ್ದೋ ಒಂದು ವಯಸ್ಕ ಗಂಡಾನೆ ಬರುತ್ತೆ, ಅದನ್ನ ಜೊತೆ ಸೇರೋದು ಈ ಮ್ಯಾಟ್ರಿಯಾರ್ಸ್, ದೊಡ್ಡ ಏನಿರುತ್ತೆ ಆನೆ ಸೀನಿಯರ್, ಅದು ಮಾತ್ರ. ಹೌದಾ? ಬೇರೆ ಅನುಮತಿ ಇಲ್ಲ, ಬೇರೆದಕ್ಕೆ ಅನುಮತಿ ಕೊಡಲ್ಲ. ಅದು ಅನುಮತಿ ಕೊಡೋವರೆಗೂ ಈ ಹೆಣ್ಮಕ್ಳು ಅಂದ್ರೆ ಈ ಜುವೆನಲ್ 10ರಿಂದ 12, 13, 14 ವರ್ಷ ಜುವೆನಲ್ ಅಂತೀವಿ ಅದಕ್ಕೆ. ಆ ಜುವೆನಲ್ ಹೆಣ್ಣು ಆನೆಗಳು ಕಾಯ್ಬೇಕು, ನಿನ್ನ ಸರದಿ ಬರೋವರೆಗೂ ಕಾಯ್ಬೇಕು. ನಿನ್ನ ತಾಯಿನೋ ಅಜ್ಜಿನೋ ನಿನ್ಗೆ ಅವಕಾಶ ಕೊಡ್ಬೇಕು. ಅಂದ್ರೆ ಈ ನಾವು ಮನುಷ್ಯನಲ್ಲಿ ಯಾವ ರೀತಿ ಒಂದು ಸಂಬಂಧಗಳು ಇಟ್ಕೊಂಡಿರ್ತೀವಿ, ಡಿಸಿಪ್ಲಿನ್ ಇಟ್ಕೊಂಡಿರ್ತೀವಿ, ಆನೆಗಳಲ್ಲೂ ಅದೇ ರೀತಿ ಇರ್ತದೆ. ಅಂದ್ರೆ ಮನುಷ್ಯಗೆ ಇದೇ ತರ ನಡವಳಿಕೆ ಗುಣಗಳಂತಲ್ಲ, ಆ ಡಿಸಿಪ್ಲಿನ್ ಇರುತ್ತೆ. ಆ ಹೆಣ್ಮಕ್ಳನ್ನ ತಾಯಿ ಅಜ್ಜಿ ಅಷ್ಟು ಕ್ಲೀನಾಗಿ ಬೆಳೆಸ್ತಾರೆ, ಒಂದು ಡಿಸಿಪ್ಲಿನ್ ಬೆಳೆಸ್ತಾರೆ, ಒಂದು ಅಂಕೆ ಶಂಕೆಲಿ ಇರ್ತವೆ. ಗಂಡಾನೆಗಳು ಇರಲ್ಲ. 14-15 ವರ್ಷ ಆದ್ರೆ ಗೆಟ್ ಔಟ್. ಆಗ ಒಂದು ದೊಡ್ಡ ಆನೆ ಬರುತ್ತೆ, ಅಪ್ ಟು 60 years 65 years ತನಕ ಅದು ರಿಪ್ರೊಡಕ್ಟಿವ್ ಶಕ್ತಿ ಇರುತ್ತೆ ಹೆಣ್ಣಾನೆಗಳಿಗೆ, ದೊಡ್ಡ ಆನೆಗಳಿಗೆ. ಇವು ಯಾವಾಗ ಸೆಕ್ಸುವಲ್ ಮೆಚುರಿಟಿ ಬರುತ್ತೆ ಗುಂಪಲ್ಲಿ ಯಾವ್ದಾರ ಆನೆಗಳಿಗೆ, ಅದ ತಂಗಿ ಮಕ್ಳು ಇರ್ಬೋದು, ಮೊಮ್ಮಕ್ಳು ಯಾರ ಇರ್ಬೋದು, ಅದು ದೊಡ್ಡ ಆನೆ ಏನ್ ಮಾಡುತ್ತೆ, ಯೂರಿನಲ್ಸ್ ಇರುತ್ತಲ್ಲ, ಹೆಣ್ಣಾನೆಗಳು ಯೂರಿನಲ್ಸ್ ಮಾಡ್ತಾವಲ್ಲ, ಅದನ್ನ ಸೊಂಡ್ಲಲ್ಲಿ ತಗೊಂಡು ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡ್ತವೆ. ಆ ಟೇಸ್ಟ್ ಮಾಡಿದಾಗ ಓ ಇವಳು ವಯಸ್ಸಿಗೆ ಬಂದಿದ್ದಾಳೆ, ಇವು ವಯಸ್ಸಿಗೆ ಬಂದಿದ್ದಾಳೆ, ಇವಳಿಗೊಂದು ಸಂಗಾತಿ ನಾವು ಕೊಡಬೇಕು, ಸಂಗಾತಿ ಕೊಡಬೇಕು ಅಂತ ಆಗ ಮನ್ಸು ಮಾಡ್ತವೆ. ಈಗ ನಾವು ಮನುಷ್ಯನಲ್ಲಿ ನಮ್ಮ ಮಗಳು ಒಂದು ಋತುಮತಿ ಆದಾಗ ಯಾವ ರೀತಿ ಆಚರಣೆಗಳು ನಾವು ಅನುಸರಿಸ್ಕೊಂಡು ಹೋಗ್ತೀವೋ, ಯಾವ ಸಂಪ್ರದಾಯ ಪ್ರಕಾರ ನಡ್ಕೊಂಡು ಹೋಗ್ತೀವೋ, ಆನೆಗಳಲ್ಲಿ ಕೂಡ ಇದಾವೆ. ಬಟ್ ಗಂಡು ಆನೆಗಳಿಗೆ ಆ ಅಂಕೆ ಸಂಖ್ಯೆ ಬೆಳೆಯಲ್ಲ. ಅವು ನಾವೇನ್ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ ತುಂಡೈಕ್ಳು ಅನ್ನಂಗೆ ಅವು. ಹೆಣ್ಣಾನೆ ಬಹಳ ಡಿಸಿಪ್ಲಿನ್. ನೋಡಿ ಸೈನ್ಸ್ ನೋಡಿ, ಆ ಪ್ರಕೃತಿದು ಅದು ಸ್ಮೆಲ್ ಮಾಡಿ ಟೇಸ್ಟ್ ಮಾಡತ್ತೆ, ಸೊಂಡ್ಲಲ್ಲಿ ತಗೊಳತ್ತೆ ಯೂರಿನಲ್ಸ್ನ. ಅದು ತಗೊಂಡಾಗ ಓ ಇವಳು ವಯಸ್ಸಿಗೆ ಬಂದಿದ್ದಾಳೆ, ಇವಳಿಗೆ ನಾನು ಅವಕಾಶ ಕೊಡಬೇಕು ಅಂತಂದು ಅವಲ್ಲೇ ಮಾತಾಡ್ಕೊಂತವೆ. ಮತ್ತೊಂದು ಆನೆ ಯಾವ್ದೋ ಒಂದು ಬರುತ್ತೆ, ಗಂಡ ಆನೆ ಬರುತ್ತೆ, ಅದು ಮೇಟಿಂಗ್ಗೋಸ್ಕರನೇ ಬರುತ್ತೆ. ಮೇಟಿಂಗ್ ಬಂದ ತಕ್ಷಣನೇ ಹೆಣ್ಣಿದೆ ಹೋಗಿ ಸೇರ್ಬಿಡ್ಬೇಕು, ನೋ ನೆವರ್ ಆಗೋದಿಲ್ಲ. ಆ ತರ ಆನೆಗಳು ಅದಕ್ಕೆ ಹೇಳ್ತಾರದು ಬಹಳ ಇಂಟ್ರೆಸ್ಟಿಂಗ್ ಅಂತ. ಆ ರೀತಿ ಅವಕಾಶನೇ ಇಲ್ಲ. ಗಂಡ ಆನೆ ಬರುತ್ತೆ, ಆ ಗುಂಪನ್ನ ಸೇರ್ಕೊಳುತ್ತೆ, ಅದಕ್ಕೆ ಯಾವ್ದು ಇಷ್ಟ ಆಗುತ್ತ ಆ ಹೆಣ್ಣಾನೆನ ಗಾರ್ಡಿಂಗ್ ಮಾಡ್ಬೇಕು, ಗಾರ್ಡ್ ಮಾಡ್ಬೇಕು. ಗಾರ್ಡಿಂಗ್ ಅಂದ್ರೆ ರಕ್ಷಣೆ ಮಾಡ್ಬೇಕು. ಅವಳಿಗೆ ಅನ್ಸ್ಬೇಕು, ಇವನು ನನ್ನ ಚೆನ್ನಾಗಿ ಕಾಪಾಡ್ತಾನೆ, ಬೇರೆ ಆನೆಗಳಿಂದ ನನ್ನ ಕಾಪಾಡ್ತಾನೆ, ನನಗೊಂದು ಸೆಕ್ಯೂರಿಟಿ ಕೊಡ್ತಾನೆ ಅಂತ ಆ ಭಾವನೆ ಬರ್ಬೇಕು ಆ ಆನೆಗೆ. ಅವಳ ತಾಯಿಗೂ ಬರ್ಬೇಕು, ಅಜ್ಜಿ ಆನೆಗೂ ಬರ್ಬೇಕು. ಹಿಂಗಾದ್ರೆ ಮಾತ್ರ ಮೇಟಿಂಗು. ಇಲ್ಲಾಂದ್ರ ನೋ, ನೀನ್ ಬಂದ ತಕ್ಷಣ ಬಾ, ಈಗ ನಾವ್ ಎಲ್ಲಿ ನಮ್ಮ ಹಸುಗಳನ್ನ ಓರಿ ಹತ್ತಿಸ್ತೀವಿ ಅಂತ ಹೇಳ್ತೀವಲ್ಲ, ಬಾ ನೋ, ಹಂಗಲ್ಲ ಅದು. ಅಯ್ಯೋ ಅದು ಭಾರಿ ಇಂಟ್ರೆಸ್ಟಿಂಗು. ಆಯ್ತಾ? ಗಂಡನ ಏನ್ ಮಾಡುತ್ತೆ, ಒಂದ್ ಆನೆ ಸೆಲೆಕ್ಟ್ ಮಾಡ್ಕೊಳುತ್ತೆ, ಸೆಲೆಕ್ಟ್ ಮಾಡ್ಕೊಳುತ್ತೆ. ಇವಳೊಂದು ನಾನು ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಮೇಟಿಂಗ್ ಮಾಡ್ಬೇಕು. 2-3 ದಿನ, ವಾರ ಅದರಿಂದನೇ ಓಡಾಡುತ್ತೆ, ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ರೀತಿ ಬೇರೆ ಗಂಡಾನೆಗಳು ಬರ್ತವೆ, ಆ ಗಂಡಾನೆ ಪ್ರೊಟೆಕ್ಟ್ ಮಾಡುತ್ತೆ, ಒಂದು ಮೆಸೇಜ್ ಕೊಡುತ್ತೆ, ಇದು ನನ್ನೋಳು, ನೀನ್ ಇಲ್ಲಿ ಬರಬೇಡ. ಆ ಟೈಮಲ್ಲಿ ವಾರು ಆಗುತ್ತೆ, ವೈಟ್ಗಳಾಗ್ತವೆ 2 ಗಂಡುಗಳು. ಆ ಹೆಣ್ಣು ಮನ್ಸು ಮಾಡೋದು. ಈಗ 2 ಆನೆಗಳು ಬರ್ತವೆ ಉದಾಹರಣೆ, ಒಂದು ಹೆಣ್ಣಾನೆ ಇರುತ್ತೆ, ಅದಾಗಲೇ ಡಿಸೈಡ್ ಮಾಡ್ಬಿಟ್ಟಿರುತ್ತೆ, ನಾನು ಇವನಿಗೆ ಒಬ್ಬನಿಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ, ಅವ್ನು ನನ್ನ ಗಾರ್ಡ್ ಮಾಡ್ತಾ ಇದ್ದಾನೆ. ಇನ್ನೊಂದು ಆನೆ ಮೇಟಿಂಗ್ ಬಂದ್ರೆ ಸೇರ್ಸಲ್ಲ.
ಫಸ್ಟ್ ಅವ್ನ್ ಡಿಸೈಡ್ ಮಾಡ್ಬೇಕು ಅವ್ನು ಒಳ್ಳೆ ಹಾ. ಕೆಟ್ಟನು ಅಂತ ಫಸ್ಟ್ ಅಲ್ಲ ಒಳ್ಳೆನ ಕೆಟ್ಟವನು ಅನ್ನೋದು ಅದು ಬೇರೆ ಕಾನ್ಸೆಪ್ಟ್. ದಂತ ಬಹಳ ದೊಡ್ಡ ದಂತ ಇದೆ ಆನೆಗಳಿಗೆ, ಅದು ಮಸ್ಟ್. ಅದು ನೀವು ಏನಕ್ಕೆ ಮಕ್ಕನ ಆನೆಗಳಿಗೆ ಹೆಣ್ಣಾನೆ ಹತ್ರಕ್ಕೆ ಸೇರ್ಸಲ್ಲ ಅನ್ನೋದು ಇದೇ ಕಾರಣಕ್ಕೆ. ಮಕ್ಕನಗಳ ಗಂಡಾದ್ರೂ ದಂತ ಇರಲ್ಲ ಅವಕ್ಕೆ, ಅವ್ ಮೇಟಿಂಗು ಬಹಳ ಕಷ್ಟ ಅವಕ್ಕೆ. ಬಡದಾಡ್ಕೊಂಡು ಮೇಟಿಂಗ್ ಮಾಡ್ಕೋಬೇಕು. ಹೌದಾ? ಹೆಣ್ಣಾನೆ ನೋಡುತ್ತೆ ದಂತ ಚೆನ್ನಾಗಿದೆ, ದಷ್ಟಪುಷ್ಟವಾಗಿದ್ದಾನೆ, ತುಂಬಾ ಎತ್ತರವಾಗಿದ್ದಾನೆ, ನನ್ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋ ಭರವಸೆ ಅದಕ್ಕೆ ಬರ್ಬೇಕು. ಓಕೆ ಆಗ ಅದು ಹತ್ರಕ್ಕೆ ಸೇರಿಸ್ಕೊಳತ್ತೆ. ಸೇರಿಸ್ಕೊಂಡು ಆನೆ ಒಂದು 10 ದಿನ 15 ದಿನ ಗಂಡ ಆನೆ ಆ ಗುಂಪಲ್ಲಿ ಇರುತ್ತೆ. ಆ ಪ್ರಕ್ರಿಯೆ ಎಲ್ಲ ಮೇಟಿಂಗ್ ಪ್ರಕ್ರಿಯೆ ಎಲ್ಲ ಮುಗಿಯುತ್ತೆ, ವಾಪಸ್ ಹೋಗ್ಬಿಡತ್ತದ. ಗಂಡನೇ ಅದ್ರ ಪಾಡೋದು ತಿರ್ಕೊಂಡು ಹೋಗ್ಬಿಡತ್ತೆ. ಈ ಆನೆ ಏನಿರುತ್ತೆ ಫ್ಯಾಮಿಲಿ ಜೊತೆಗೆ ಇರುತ್ತೆ, ತಾಯಿ ಜೊತೆ, ಚಿಕ್ಕಮ್ಮಂದಿರ ಜೊತೆ, ಅಜ್ಜಿ ಜೊತೆನೆ ಇರುತ್ತೆ. ಓಕೆ ಓಕೆ. ಅದು ಒಂದು 18 ರಿಂದ 22 ತಿಂಗಳು ಗರ್ಭಾವಸ್ಥೆ. ಆನೆ ಬಹಳ ದೀರ್ಘ 2 ವರ್ಷ. ಅಲ್ಲಿವರೆಗೂ ಅಜ್ಜಿ ಆನೆ, ತಾಯಿ ಆನೆ, ದೊಡ್ಡಮ್ಮದಿರು, ಚಿಕ್ಕಮ್ಮದಿರು ಅವಳನ್ನ ಜೋಪಾನವಾಗಿ ಕಾಪಾಡ್ಕೊತಾರೆ. ಮರಿ ಆಗುತ್ತೆ, ಆ ಮರಿ ಒಣೆನೂ ಹೊತ್ಕೊಂತಾರೆ. ಹಿಂಗೆ ಫ್ಯಾಮಿಲಿ ಬಾಂಡಿಂಗ್ ಭಾರಿ ಬೆಲೆ ಕೊಡ್ತಾವ. ಓಕೆ ಓಕೆ ಓಕೆ. ಹಾ, ಚೆನ್ನಾಗೆ ತುಂಬು ಕುಟುಂಬದ ತರ. ಹಾ, ತುಂಬ ಕುಟುಂಬನೇ ಅದು. ಹೆಣ್ಣಾನೆಗಳು ಯಾವತ್ತು ಗುಂಪಿನ ಬೇರೆ ಹೋಗಲ್ಲ.